ವಿಶೇಷ ಆದ್ಯತೆಯ ಮೇರೆಗೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಒತ್ತಾಸೆಯನ್ನು ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ಬಹಳಷ್ಟು ಬೆಳೆದಿರುವಂಥ ಯಾಳವ ಗ್ರಾಮ ಕಂಡು CS ನಾಡಗೌಡರು ಬಹಳ ಸಂತೋಷದಿಂದ ತಮ್ಮ ಆಂತರಿಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಹಳಷ್ಟು ಜನ ರಾಜಕಾರಣಿಗಳನ್ನ ಕಾಣಬಹುದು, ಆದರೆ ಎಲ್ಲ ರಾಜಕಾರಣಿಗಳ ಸ್ವಭಾವ ಗುಣ ಒಂದೇ ರೀತಿಯಾಗಿ ಇರೋದಿಲ್ಲ. CS ನಾಡಗೌಡರು ಒಂದು ಧಾರ್ಮಿಕ ಪರಂಪರೆಯಿಂದ ಹೆತ್ತ ತಂದೆ ತಾಯಿಗಳ ಸಂಸ್ಕಾರದ ಬಲದಿಂದ ಒಬ್ಬ ಸುಸಂಸ್ಕೃತ ರಾಜಕಾರಣಿತವಾಗಿದ್ದರೂ ಕೂಡ ಸರ್ವ ಸಮುದಾಯದ ಜನರ ಹಿತವನ್ನ ಗಮನದಲ್ಲಿಟ್ಟು ಯಾರಿಗೂ ಅನ್ಯಾಯ ಆಗಲಾರದಂತೆ ತುಳಿತಕ್ಕೆ ಒಳಗಾದಂಥ ಜನರಿಗೆ ನೋವುಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾ ಇರೋದನ್ನು ತಾವೆಲ್ಲ ಕಂಡು ಸಂತೋಷ ಪಟ್ಟಿದ್ದೀರಿ. ಮುಂದಿನ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ CS ನಾಡಗೌಡರಿಗೆ ವಿಶೇಷ ಆದ್ಯತೆಯ ಮೇರೆಗೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಒತ್ತಾಸೆಯನ್ನು ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸಜ್ಜನರ ಕೈಯಲ್ಲಿ ಅಧಿಕಾರ ಇತ್ತು ಅಂದರೆ ಅದು ಬಹಳ ಜನರಿಗೆ ಪ್ರಯೋಜನ ಆಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಡೀ ಕರ್ನಾಟಕ ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ಏನು ಸೋಮೇಶ್ವರ ವಿದ್ಯಾವರ್ಧಕ ಸಂಘ ಅಧ್ಯಕ್ಷರು ಯಾರೇ ಇರಲಿ, ಆದರೆ ಇಲ್ಲಿಯ ಜನರ ಸ್ವಭಾವ ಏನು ಅಂದರೆ ಯಾರೇ ಅಧ್ಯಕ್ಷರಾಗಿದ್ದರೂ ಎಲ್ಲ ನಿರ್ದೇಶಕ ಮಂಡಳಿಯವರು ಒಕ್ಕಟ್ಟಿನಿಂದ